ಬೆಂಗಳೂರಿನ ಮೇನ್ ರೋಡ್ಗಳೆಲ್ಲವೂ ಕೂಡ ಅಧ್ವಾನ ಆಗೋಗಿದೆ. ಇದೀಗ ಶೇಷಾದ್ರಿಪುರಂ ಮುಖ್ಯ ರಸ್ತೆಯಲ್ಲಿ ಗುಂಡಿ ವಾಹನ ಸವಾರರಿಗೆ ದೊಡ್ಡ ಮಟ್ಟದಲ್ಲಿ ಕಿರಿಕಿರಿ ಆಗ್ತಾ ಇದೆ. 6 ತಿಂಗಳಾಗಿದೆ. 6 ತಿಂಗಳ ಹಿಂದೆ ಅಷ್ಟೇ ಇಲ್ಲಿ ವೈಟ್ ಟಾಪಿಂಗ್ ಕೂಡ ಮಾಡಲಾಗಿತ್ತು. ಮತ್ತೆ ಗುಂಡಿ ಬಿದ್ದಿರುವಂತಹ ರಸ್ತೆ ಮಳೆಗೆ ಹದಗೆಟ್ಟಿದೆ. ಎಲ್ಲ ರಸ್ತೆಗಳು ಕೂಡ ಎಲ್ಲೆಲ್ಲೂ ಕೂಡ ಗುಂಡಿ ಸಂಚಾರ ಹೆಂಗೆ ಸ್ವಾಮಿ ಅಂತಿದ್ದಾರೆ ಇಲ್ಲಿನ ಜನ. ರಸ್ತೆ ಗುಂಡಿ ಜೊತೆಗೆ BWSSB ಡ್ರೈನೇಜ್ ಪೈಪ್ ಓಪನ್ ಆಗಿದೆ. ಹಾಗಾಗಿ ರಸ್ತೆ ಗುಂಡಿ ಡ್ರೈನೇಜ್ ನೀರೆಲ್ಲ ಈಗ ರಸ್ತೆಗೆ ಬರ್ತಾ ಇದೆ. ಆದ್ರೆ ಇಲ್ಲಿ ಜನರ ಸಮಸ್ಯೆ ಹೇಳೋರು ಕೇಳೋರು ಯಾರಿಲ್ಲ. ಫುಟ್ಪಾತ್ ಅನ್ನೋದೇ ಇಲ್ಲ. ರಸ್ತೆ ಮೇಲೆ ಹೇಗೆ ಓಡಾಟ ಮಾಡೋದು ಅಂತ ಹೇಳಿ ಈಗ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಒಂದಲ್ಲ ಎರಡಲ್ಲ 3 ತಿಂಗಳಿಂದ ಈ ಸಮಸ್ಯೆ ಉಂಟಾಗ್ತಿದೆಯಂತೆ. ಆದ್ರೂ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಇನ್ನು GPA ಮಾತ್ರ ಹೆಸರಿಗೆ ಮಾತ್ರ GBA ಅಂತ ಇದೆ ಬೆಂಗಳೂರಲ್ಲಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ. ಹಲವು ಬಾರಿ ದೂರನ್ನ ಕೊಟ್ಟಿದ್ದಾರಂತೆ. ದುರಸ್ತಿ ಕಾರ್ಯ ಆರಂಭ ಆಗಿ ಸುಮಾರು ದಿನ ಆಗಿದೆ. ಯಾವುದೇ ಸಮಸ್ಯೆ ಸರಿ ಹೋಗಿಲ್ಲ. ಗುಂಡಿ ಬಿದ್ದಿರುವಂತಹ ರಸ್ತೆಯಲ್ಲಿ ಸಂಚಾರ ಮಾಡೋದು ಹೇಗೆ? ಹಲವು ಬಾರಿ ಇಲ್ಲಿ ಆಕ್ಸಿಡೆಂಟ್ಗಳು ಅವಘಡಗಳು ಎಲ್ಲವೂ ಕೂಡ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ರಸ್ತೆ ಗುಂಡಿ ಮುಚ್ಚೋದ್ರಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಅದರಲ್ಲೂ ಕೂಡ ಯಾವುದೋ ಬೆಂಗಳೂರಿನ ಯಾವುದೋ ಮೂಲೆ ಅಲ್ಲ, ಇದು ಶೇಷಾದ್ರಿಪುರಂ ಹತ್ರ ಇರುವಂತ ಪರಿಸ್ಥಿತಿ. ನಗರದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಪಾತಾಳದತ್ತ ಕುಸಿತಾ ಇದೆ. ಇಲ್ಲಿನ ಸಾರ್ವಜನಿಕರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಸುಭಿಕ್ಷವಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಒಂದು ಶೋಚನೀಯ ಸಂಗತಿ ಅಂತಲೇ ಹೇಳ್ಬೋದು ಕಣ್ರಿ. ಯಾಕಂದರೆ ದಿನೇಶ್ ಗುಂಡೂರಾವ್ ಅವರ ಒಂದು ಕ್ಷೇತ್ರದಲ್ಲಿಯೇ ಇಲ್ಲಿನ ಒಂದು ಪಾದಚಾರಿ ಮಾರ್ಗದ ಒಂದು ದುಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ ನಿಜಕ್ಕೂ ಇಲ್ಲಿನ ಪಾದಚಾರಿಗಳ ಸಂಕಷ್ಟ ಏಳತೀರದಾಗಿದೆ. ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರದ ಶೇಷಾದ್ರಿಪುರಂನ ಮುಖ್ಯ ರಸ್ತೆಯ ಒಂದು ಪಾದಚಾರಿ ಮಾರ್ಗದ ಅವ್ಯವಸ್ಥೆಯನ್ನು ನೋಡಿದ್ರೆ ನಿಜಕ್ಕೂ ಬೇಸರ ಆಗೋದಂತೂ ಗ್ಯಾರಂಟಿ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ದಿನೇಶ್ ಗುಂಡೂರಾವ್ ಅವರ ಶೇಷಾದ್ರಿಪುರ ಕ್ಷೇತ್ರದಲ್ಲಿ ಇದೀಗ ರಸ್ತೆ ಗುಂಡಿಗಳಂತೆ ಫುಟ್ಪಾತ್ಗಳು ನಿರ್ಮಾಣವಾಗಿರುವಂಥದ್ದು. ಈಗ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ಕಳೆದ 15 ದಿನಗಳ ಹಿಂದೆ ಸುರಿದಂತಹ ಮಳೆಗೆ ಇಡೀ ಫುಟ್ಪಾತ್ ಅಸ್ತವ್ಯಸ್ತಗೊಂಡಿರುವಂಥದ್ದು. ಸಂಪೂರ್ಣವಾಗಿ ಫುಟ್ಪಾತ್ ಕುಸಿದು ಬಿದ್ದಿದೆ. ಕಳೆದ 6 ತಿಂಗಳಲ್ಲಿ ವೈಟ್ ಟ್ಯಾಪಿಂಗ್ ಅನ್ನು ಮಾಡಲಾಗಿತ್ತು ಈ ಒಂದು ರಸ್ತೆಗೆ. ಆದರೆ ತದಾದ ಬಳಿಕವಾಗಿ ಪೈಪ್ಗಳನ್ನು ಅಳವಡಿಕೆಗೋಸ್ಕರ ಫುಟ್ಪಾತ್ಗಳನ್ನು ಅಗೆಯುವ ಕೆಲಸವಾಗಿತ್ತು. ಆದರೆ ಫುಟ್ಪಾತ್ಗಳ ಅಗೆಯುವಿಕೆಯ ನಂತರದಲ್ಲಿ ಎಲ್ಲೂ ಕೂಡ ಸುರಕ್ಷಿತವಾಗಿ ಫುಟ್ಪಾತ್ಗಳನ್ನು ಮುಚ್ಚುವ ವ್ಯವಸ್ಥೆ ಮಾತ್ರ ಮಾಡಲಾಗಿಲ್ಲ ಅನ್ನುವಂಥದ್ದು. ಪ್ಲಸ್ ಇದೀಗ ನೀವು ಮುಂದುವರೆದಂತೆ ನೋಡ್ತಾ ಇರ್ಬೋದು, ಇಲ್ಲಿ ಮೊನ್ನೆ ಸುರಿದಂತಹ ಮಳೆಗೆ ಬಿದ್ದಿರುವಂತಹ ಒಂದು ಫುಟ್ಪಾತ್ ಅಂತ ಹೇಳ್ಬೋದು. ನೋಡಿ ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಒಂದು ರೀತಿ ಯಾರಾದರೂ ಇಲ್ಲಿ ಒತ್ತಡವನ್ನು ಕೊಟ್ಟಿದ್ದೆ ಆದರೆ ಕುಸಿದು ಬೀಳುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿನ ಪಾದಚಾರಿಗಳಿಗೆ ತೊಂದರೆ ಆಗಬಾರ್ದು ಅಂತ ಸ್ಥಳೀಯರು ಈ ಒಂದು ಪರ್ಯಾಯವಾಗಿ ಈಗ ಮರದ ಕೊಂಬೆಗಳನ್ನು ಹಾಕಿರುವಂಥದ್ದು ವ್ಯವಸ್ಥೆಯನ್ನು, ಅಂದರೆ ತಾತ್ಕಾಲಿಕವಾಗಿ ಇವರೇ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿರೋದು. ಈಗ ನೋಡಿ ಇಲ್ಲಿ ಎಷ್ಟು ಮುರಿದಂಥ, ನೋಡಿ ಒಂದು ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಯಾವ ರೀತಿ ಒಳಗೋಗ್ತಾ ಇದೆ ಅನ್ನುವಂಥದ್ದು. ಈಗ ಇಲ್ಲಿ ಈ ಒಂದು ರಕ್ಕಸ ಫುಟ್ಪಾತ್ನ ಒಂದು ಗುಂಡಿಗೆ ಈಗಾಗಲೇ ಸುಮಾರು 10 ರಿಂದ 15 ಒಂದು ಕಾರ್ಗಳು ಬಿದ್ದು ಇಲ್ಲಿ ಡ್ಯಾಮೇಜ್ ಆಗಿರುವಂಥದ್ದು. ಇಲ್ಲಿನ ಸ್ಥಳೀಯರೇ ಇದನ್ನು ಎತ್ತುವಂತಹ ಕೆಲಸ ಕೂಡ ಮುಂದಾಗಿದ್ದಾರೆ ಅನ್ನುವಂಥದ್ದು. ನಿಜಕ್ಕೂ ಸ್ಥಳೀಯ ಶಾಸಕರ ಒಂದು ಕ್ಷೇತ್ರದಲ್ಲಿಯೇ, ನಮ್ಮ ಒಂದು ಆರೋಗ್ಯ ಸಚಿವರ ಕ್ಷೇತ್ರದಲ್ಲಿಯೇ ಇಂತಹ ದುಸ್ಥಿತಿ ಇದ್ರೂ ಕೂಡ ಇವರ ಕಣ್ಣಿಗೆ ನಿಜಕ್ಕೂ ಕಾಣಿಸ್ತಾ ಇಲ್ವಾ ಅನ್ನುವಂಥದ್ದು ಬೇಸರದ ಸಂಗತಿ ಅಂತಲೇ ಹೇಳ್ತಾ ಹೋಗ್ಬೋದು. ಕ್ಯಾಮ್ರಾಮನ್ ಶಿವಶೇಖರ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.